ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಕೆ ಶ್ಯಾಮ, ನಿನಗ ನಂಬಿಕೆ ಇದೆ. ಓಕೆ, ಆದರೆ ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀಯಾ? ಮನೇಲಿ ಮಾಡಿದ್ರೆ ಮಮ್ಮಿ ಕೇಳ್ತಾರಲ್ಲ. ಔಟ್ ಹೌಸಿಗೆ ಹೋಗಿ ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೋತೀನಿ ರೀ. ಕರೆಕ್ಟ್, ಅಲ್ಲಿ ಪ್ರಾಕ್ಟೀಸ್ ಮಾಡೋದೇ ಕರೆಕ್ಟ್. ಏನು ಅಂದ್ರೆ ಆ ವೆಂಟ್ರಲ್ ಆಕ್ವಿಸಮ್ಗೆ ಸಂಬಂಧಪಟ್ಟಿರೋ ವಿಡಿಯೋಸ್ ಏನಾದರೂ ಡೌನ್ಲೋಡ್ ಮಾಡ್ಕೊಡ್ತೀರಾ? ಅದನ್ನ ನೋಡಿ ಪ್ರಾಕ್ಟೀಸ್ ಮಾಡ್ಕೋತೀನಿ. ಶ್ಯೂರ್ ಶ್ಯಾಮ, ಫೋನ್ ಕೊಡು. ತಗೋ ಶ್ಯಾಮ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರೀ. ಏನು ತುಟಿ ಅಳ್ಳಾಡಿಸ್ದೆ ನೀನು ಹಾಡು ಹೇಳ್ತೀಯಾ? ಹೌದು ಗೌರಮ್ಮ. ಆ ವಿದ್ಯೆ ಯಾವಾಗ ಕಲ್ತ್ಕೊಂಡೆ ನೀನು? ಈಗ ಕಲಿತೀನಿ. ಇವಾಗ ಕಲ್ತ್ಕೋತ್ಯಾ? ಹೇಗ್ ಕಲ್ತ್ಕೋತ್ಯಾ? ಹೀಗೆ. ಅವರು ಬಾಯಿ ತೆಗೆದೆ ಮಾತಾಡ್ತಿದಾರಲ್ಲ, ನಾನು ಅವ್ರ ಥರನೇ ಬಾಯಿ ತೆಗೆದೆ ಹಾಡ್ತೀನಿ. ಸ್ಟೇಜ್ ಮೇಲೆ ಬಾಯಿ ತೆಗೆದೆ ನಾನು ಹಾಡು ಹಾಡುವಾಗ ರೂಪರಾಣಿ ತುಟಿ ಕದಲ್ಸ್ತಾ ಇರೋದ್ರಿಂದ ಆ ಹಾಡನ್ನ ರೂಪರಾಣಿನೇ ಹಾಡ್ತಿದ್ದಾಳೆ ಅನ್ಕೋತಾರೆ. ಕೃಷ್ಣ ತುಳಸಿಯಾಗಿ ಹಾಡ್ಬೇಕಾದಾಗ ಬಾಯಿ ಬಿಟ್ಟೆ ಹಾಡ್ತೀನಿ. ಆಗ ಯಾರಿಗೂ ಅನುಮಾನ ಬರಲ್ವಲ್ಲ. ಸೂಪರ್ ಶ್ಯಾಮ, ಸೂಪರ್. ನಿನ್ ಯೋಚನೆ ಅದ್ಭುತ. ಎಷ್ಟೇ ಆದ್ರೂ ನೀನ್ ತುಂಬಾ ಬುದ್ಧಿವಂತೆ ಬಿಡು. ಇದ್ರಲ್ಲಿ ನನ್ ಬುದ್ಧಿವಂತಿಕೆ ಏನಿದೆ ಗೌರಮ್ಮ? ಎಲ್ಲ ನನ್ ಕೃಷ್ಣನ್ ದಯೆ. ಕೃಷ್ಣ, ನಿನ್ ಮೇಲೆ ಭಾರ ಹಾಕಿ ವೆಂಟ್ರಿಯಲ್ ಆಕ್ವಿಸಮ್ ಕಲಿತೀನಿ. ಆದಷ್ಟು ಬೇಗ ನಾನದನ್ನ ಕಲಿಯೋ ಹಾಗೆ, ಕಲ್ತು ಹಾಡು ಹೇಳೋ ಹಾಗೆ, ಈ ಕಷ್ಟದಿಂದ ಪಾರಾಗೋ ಹಾಗೆ ನನಗೆ ಆಶೀರ್ವಾದ ಮಾಡು ಕೃಷ್ಣ. ಮಮ್ಮಿ, ಇವಳಿಷ್ಟು ಕಷ್ಟಪಡಿ ಹಾಡ್ತೀನಿ ಅಂತಿದ್ದಾಳೆ, ವರ್ಕೌಟ್ ಆಗುತ್ತಾ? ನೋಡೋಣ ಏನಾಗತ್ತೆ ಅಂತ. ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ನಿನ್ ಪ್ರೋಗ್ರಾಮ್ ಬಗ್ಗೆನೇ ಶ್ಯಾಮ. ನನ್ ಪ್ರೋಗ್ರಾಮ್ ಬಗ್ಗೆ ಯೋಚನೆ ಮಾಡೋಕೇನಿದೆ ರೀ? ಶ್ಯಾಮ, ಇವಾಗ ನೀನೇನಂದೆ? ಇಲ್ಲ ರೀ, ನಾನೇನು ಮಾತಾಡಿಲ್ಲ. ನನ್ನ ಪ್ರೋಗ್ರಾಮ್ ಬಗ್ಗೆ ಯೋಚನೆ ಮಾಡೋಕೆ ಏನಿದೆ ರೀ ಅಂತ ಹೇಳಿದೆ. ಮತ್ತೆ ಅದೇ ಡೈಲಾಗ್ ಕೇಳಿಸ್ತಿದೆ. ಯಾವ ಡೈಲಾಗ್ ರೀ? ನನ್ನ ಪ್ರೋಗ್ರಾಮ್ ಬಗ್ಗೆ ಯೋಚನೆ ಮಾಡೋಕೆ ಏನಿದೆ ರೀ ಅನ್ನೋ ಡೈಲಾಗ್ ಕೇಳಿಸ್ತಾ? ಏಯ್, ವೆಂಟ್ರಿಲಾಕ್ವಿಸಮ್ ನೀನು ಕಲ್ತ್ಕೊಂಡ್ಬಿಟ್ಟೆ ಅಲ್ವಾ? ಬಾಯಿ ತೆಗಿದೆ ಮಾತಾಡೋದನ್ನ ನೀನು ಕಲ್ತಿದ್ಯಾ ಅಲ್ವಾ? ಇಲ್ಲ ರೀ, ಬಾಯಿ ತೆಗಿದೆ ನಾನು ಮಾತಾಡಲ್ಲ. ಸಿರಿದೇವಿಯನು ಶಂಖ ಚಕ್ರಗಳನ್ನು ಧರಿಸದೆಯೇ ಬಂದೆ ನೀನು, ಪರಿವಾರಗಳನ್ನು ಕರೆಯದೆ ಥಟ್ಟನೆದ್ದು ಬಂದೆ ನೀ. ಏಯ್, ನೀನೇ ತಾನೇ ಹಾಡ್ತಿರೋದು. ನನಗೆ ಅರ್ಥ ಆಯ್ತು ಶ್ಯಾಮ, ನೀನೇ ಹಾಡ್ತಿರೋದು. ತುಟಿ ಕದಲಿಸ್ದಂಗೆ ನೀನೇ ಹಾಡ್ತಿರೋದು. ಹೌದು ರೀ.
ಕಂಗ್ರ್ಯಾಚುಲೇಷನ್ಸ್ ಶ್ಯಾಮಾ, ಕಂಗ್ರ್ಯಾಚುಲೇಷನ್ಸ್. ಕೆಲವೇ ಗಂಟೆಗಳಲ್ಲಿ ವೆಂಟ್ರಿಲಾಕ್ವಿಸಮ್ ಕಲ್ತ್ಕೊಂಡಿದ್ಯಾ. ಆ ಕ್ರೆಡಿಟ್ ನಿನಗೆ ಸಿಗೋದು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ರೀ. ಇವಾಗ ನನಗೆ ನಿಶ್ಚಿಂತೆ ಆಯ್ತು ಶ್ಯಾಮಾ. ನಾಳೆ ನಿನ್ನ ಪ್ರೋಗ್ರಾಮ್ ಗ್ಯಾರಂಟಿಯಾಗಿ ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನನ್ನ ಹೆಸರು ರಾಜೇಶ್ವರಿ, ಲಿಟಲ್ ಏಂಜಲ್ಸ್ ಫೌಂಡೇಶನ್ ಪ್ರೆಸಿಡೆಂಟ್ ನಾನು. ಬನ್ನಿ ಮೇಡಮ್. ಹಾ. ಯಾಕೆ ಮೇಡಮ್ ನಿಂತ್ಕೊಂಡ್ಬಿಟ್ರಿ? ವಸಂತ ದೇವಿ ಅಂದ್ರೆ? ವಸಂತ ದೇವಿ ಅಂದ್ರೆ A1 ಮಸಾಲಾ ಕಂಪ್ನಿ ಯಜಮಾನಿ ಆನಂದ್ ಗಜಪತಿ ವರ್ಮಾ ಅವ್ರ ಹೆಂಡತಿ. ಹಲೋ ಅಖಿಲ್. ಡ್ಯಾಡಿ, ನೀವು ಮನೇಲೇ ಇದ್ದೀರಾ? ಇಲ್ಲಪ್ಪ, ಕೆಲ್ಸದ ಮೇಲೆ ಹೊರಗೆ ಬಂದಿದ್ದೀನಿ. ಹೌದಾ? ಅರ್ಜೆಂಟಾಗಿ ನೀವು ಮನೆಗೆ ಹೋಗಬೇಕು. ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕಾ? ಯಾಕಪ್ಪ, ಏನಾಯ್ತು? ನಾನು ಶ್ಯಾಮ ಪ್ರೋಗ್ರಾಮ್ ಇರೋ ಜಾಗಕ್ಕೆ ಬಂದೆ. ಮಮ್ಮಿ ಈ ಪ್ರೋಗ್ರಾಮಿಗೆ ಬರ್ತಿದ್ದಾರೆ ಅಂತ ನನಗೆ ಇವಾಗ ಗೊತ್ತಾಯ್ತು. ಶ್ಯಾಮ ಪ್ರೋಗ್ರಾಮ್ ಯಾವುದು? ಆ ಪ್ರೋಗ್ರಾಮ್ಗೆ ನಿಮ್ಮ ಅಮ್ಮ ಬರೋದು ಅಂದ್ರೆ ಏನು? ಇಷ್ಟಕ್ಕೂ ಏನ್ ನಡೀತಿದೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಓಕೆ ಅಖಿಲ್, ಪರಿಸ್ಥಿತಿ ನನ್ಗೆ ಅರ್ಥ ಆಯ್ತು. ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಾನು ಈಗಲೇ ಮನೆಗೆ ಹೋಗಿ ನಿಮ್ಮ ಮಮ್ಮಿ ಆ ಪ್ರೋಗ್ರಾಮ್ಗೆ ಬರ್ದಿರೋ ಹಾಗೆ ನೋಡ್ಕೊಂತೀನಿ. ಓಕೆ ಡ್ಯಾಡಿ, ಥ್ಯಾಂಕ್ ಯು. ಓಕೆ. ವೈದೇಹಿ, ಈ ಸೀರೆ ಉಟ್ಕೊಳ್ಳ, ಆ ಸೀರೆ ಉಟ್ಕೊಳ್ಳ ಅಥವಾ ಈ ಸೀರೆ ಉಡ್ಲಾ? 3 ಸೀರೆನೂ ಚೆನ್ನಾಗಿದೆ ಅತ್ತೆ, ಆದ್ರೆ ಇವತ್ತು ಇದನ್ನೇ ಉಟ್ಕೊಳ್ಳಿ. ಓಕೆ. ಇದ್ರ ಜೊತೆ ಒಡವೆಗಳು? ಇದು ಚೆನ್ನಾಗಿದೆಯಾ? ಅದು ಬೇಡ ಅತ್ತೆ. ಇದನ್ನು ತಗೊಳ್ಳಿ, ಇದನ್ನು ಹಾಕ್ಕೊಳ್ಳಿ. ಅತ್ತೆ, ನೀನು ರೆಡಿ ಆಗ್ಬಿಟ್ಯಾ? ನಾನಿನ್ನೂ ರೆಡಿ ಆಗಿಲ್ಲ. ಪರವಾಗಿಲ್ಲ ಅತ್ತೆ, ಒಂದು 10 ನಿಮಿಷ ಇರು, ನಾನು ರೆಡಿ ಆಗ್ಬಿಡ್ತೀನಿ. ಇಲ್ಲ ಅತ್ತೆ, ನಾನು ಮುಂದೆ ಹೋಗಬೇಕು. ಅಂದರೆ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಏರ್ಪಾಡೆಲ್ಲ ನೋಡ್ಕೋಬೇಕಲ್ಲ, ಅದಕ್ಕೆ. ನೀವು ಕರೆಕ್ಟಾಗಿ ಪ್ರೋಗ್ರಾಮ್ ಟೈಮಿಗೆ ಬಂದರೆ ಸಾಕು. ನಾನು ನಿಮಗೆ ಕಾರ್ ಕಳಿಸ್ತೀನಿ, ನೀವು ಹೊರಟು ಬನ್ನಿ, ಸರಿನಾ? ಆಯ್ತಮ್ಮ, ಬರ್ತೀನತ್ತೆ. ಹೊರಡು. ಬರ್ತೀನಕ್ಕ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಲೋ ವಾಸುದೇವ್ ಅವರೇ, ನಮಸ್ತೆ. ಹಾಂ, ಮನೆ ಹತ್ರನೇ ಇದ್ದೀವಿ. ಹೌದಾ, ಯಾವಾಗ? ಬನ್ನಿ, ಇರ್ತೀವಿ. ಥ್ಯಾಂಕ್ ಯು. ಈ ಮಂತ್ 24ಗೆ ಕಾರ್ಪೊರೇಟರ್ ವಾಸುದೇವ್ ಅವ್ರ ಮಗನ ಮದುವೆ ಅಂತೆ. ಇನ್ವಿಟೇಷನ್ ಕೊಡೋದಕ್ಕೆ ಅವರು ಅವ್ರ ಹೆಂಡತಿ ನಮ್ಮ ಮನೆಗೆ ಬರ್ತಾರಂತೆ. ಅವ್ರು ಬಂದಾಗ ನಾವಿಬ್ರು ಮನೇಲಿಲ್ದೇ ಇದ್ರೆ ಚೆನ್ನಾಗಿರಲ್ಲ. ಆದ್ರೆ ಅವ್ರು ಬರೋ ತನಕ ನಾವಿದ್ರೆ ಪ್ರೋಗ್ರಾಮಿಗೆ ಲೇಟ್ ಆಗುತ್ತಲ್ವಾ ಡ್ಯಾಡಿ? ನೀನೊಂದು ಕೆಲಸ ಮಾಡು, ನೀನು ಗೌರಮ್ಮನ ರೂಪಾರಾಣಿನ ಕರ್ಕೊಂಡು ಪ್ರೋಗ್ರಾಮ್ಗೆ ಹೋಗಿರು. ನೀವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ, ನಾನು ಬಂದು ಜಾಯಿನ್ ಆಗ್ತೀನಿ. ಓಕೆ ಡ್ಯಾಡಿ. ಸರಿ. ಹಲೋ ಐಶ್ವರ್ಯ, ಹೊರಟಿದ್ಯಾ? ಆಲ್ರೆಡಿ ಬರ್ತಿದ್ದೀನಿ ಸೌಜನ್ಯ. ಇಲ್ಲಾಗ್ಲೇ ಕೃಷ್ಣ ತುಳಸಿ ಬಂದಿದ್ದಾಳೆ, ನೀನ್ ಬೇಗ ಬಾ. ಓಕೆ, ಬರ್ತಿದ್ದೀನಿ. ಇನ್ನೊಂದು 15 ಮಿನಿಟ್ಸಲ್ಲಿ ಅಲ್ಲಿರ್ತೀನಿ. ಓಕೆ, ಬಾಯ್. ಬಾಯ್. You have called is not reachable.
ಏನಿದು ವಸಂತ್ ನಂಬರ್ ಸಿಕ್ತಿಲ್ವಲ್ಲ? ನನ್ನ ಫೋನ್ ಫಾಲ್ಟಾ ಅಥವಾ ವಸಂತನ್ ಫೋನ್ ಸಿಗ್ನಲ್ ಪ್ರಾಬ್ಲಮಾ? ವೈದೇಹಿ ವೈದೇಹಿ ಏನತ್ತೆ? ಐಶ್ವರ್ಯ ಕಾರ್ ಕಳ್ಸಿದಾಳೆ ಅತ್ತೆ. ಹೊರಗೆ ರೆಡಿಯಾಗಿದೆ. ಓಕೆನಮ್ಮ, ನಾನು ಹೊರಡ್ತೀನಿ. ಸರಿ ಅತ್ತೆ. ಛೇ, ಈ ಫೋನ್ ಬೇರೆ ಕನೆಕ್ಟ್ ಆಗ್ತಾ ಇಲ್ಲ. ನಾನು ಫೋನ್ ಮಾಡೋಷ್ಟರಲ್ಲಿ ವಸಂತ ಅಲ್ಗೇನಾದ್ರೂ ಹೋದ್ರೆ ಎಲ್ಲ ಹಾಳಾಗುತ್ತೆ. ನೆಟ್ವರ್ಕ್ ಪ್ರಾಬ್ಲಮ್ ಇರೋ ಹಾಗಿದೆ. ಲ್ಯಾಂಡ್ಲೈನ್ ಮಾಡ್ತೀನಿ. ಹಲೋ ಅಮ್ಮ ವೈದೇಹಿ. ಹಾ ಮಾವ, ಹೇಳಿ. ನಿಮ್ಮ ಅತ್ತೆ ನಂಬರ್ಗೆ ಟ್ರೈ ಮಾಡ್ತಿದ್ದೀನಿ, ಲೈನ್ ಸಿಗ್ತಿಲ್ಲ. ನಿಮ್ಮ ಅತ್ತೆಗೆ ಸ್ವಲ್ಪ ಫೋನ್ ಕೊಡಮ್ಮ. ಅತ್ತೆ ಮನೇಲಿಲ್ಲ ಮಾವ. ಇಲ್ವಾ? ಎಲ್ಲಿಗೆ ಹೋದ್ಲು? ಕೃಷ್ಣ ತುಳಸಿ ಪ್ರೋಗ್ರಾಮ್ ಇದೆಯಂತೆ ಹೋಗಿದ್ದಾರೆ. ಹೌದಾ? ಕೃಷ್ಣ ತುಳಸಿ ಪ್ರೋಗ್ರಾಮ್ ಹೋದ್ಲಾ? ಹೌದು ಮಾವ. ಎಷ್ಟೊತ್ತಾಯ್ತಮ್ಮ ಅವಳು ಹೊರಟು? ಈಗಷ್ಟೇ ಹೊರಟ್ರು ಮಾವ. 10 ನಿಮಿಷ ಆಯ್ತೇನೋ. ಹೌದಾ? ಸರಿ, ಇಡ್ತೀನಮ್ಮ. ವಸಂತನಿಗೆ ಫೋನ್ ಮಾಡಿ ಅವಳಿಗೆ ಏನೋ ಒಂದು ಹೇಳಿ ಹೋಗದೇ ಇರೋ ಹಾಗೆ ಮಾಡೋಣ ಅನ್ಕೊಂಡೆ. ಚಾ, ಆದ್ರೆ ಅವಳು ಹೊರಟು ಬಿಟ್ಟಿದ್ದಾಳೆ. ಏನ್ ಮಾಡೋದೀಗ? ಹಾ, ಮೊದ್ಲು ಈ ವಿಷಯ ಅಖಿಲ್ಗೆ ಹೇಳಬೇಕು. ಹಲೋ, ಹೇಳ್ರಿ. ಹಲೋ ಶ್ಯಾಮ, ಮಮ್ಮಿ ಇಲ್ಲಿಗೆ ಬರ್ತಿಲ್ವಂತೆ. ಇನ್ನು ಮಮ್ಮಿ ಬಗ್ಗೆ ನೀನು ಯಾವ ಟೆನ್ಷನು ಮಾಡ್ಕೋಬೇಡ. ಮತ್ತೆ ಆದಿತ್ಯ ಅವರು? ಅವ್ರ ವಿಷಯ ನಾನು ನೋಡ್ಕೋತೀನಲ್ವಾ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನೀನು ಪ್ರೋಗ್ರಾಮ್ ಮೇಲೆ ಕಾನ್ಸಂಟ್ರೇಟ್ ಮಾಡು. ಈ ಪ್ರೋಗ್ರಾಮ್ನ ರೆಕಾರ್ಡ್ ಮಾಡ್ತಿದ್ದಾರೆ ಅನ್ಸುತ್ತೆ. ಟಿವಿಲ್ ಬಂತು ಅಂದರೆ ಮಮ್ಮಿ ಕಣ್ಣಿಗೆ ಬೀಳೋ ಚಾನ್ಸ್ ಇದೆ. ಏನು ಮಾಡೋದು ಇವಾಗ? ಎಸ್, ಚಿಪ್ ತೆಗೆದು ಬಿಡ್ತೀನಿ. ಹೇಳು ಐಶ್ವರ್ಯ. ಹಲೋ ಅತ್ತೆ, ಬಂದ್ರಾ? ನಾನು ಅಲ್ಲಿಗೆ ಬರ್ತಾ ಇಲ್ಲ ಐಶ್ವರ್ಯ. ಬರ್ತಿಲ್ವಾ? ಯಾಕತ್ತೆ? ಸಡನ್ ಆಗಿ ನಿಮ್ಮ ಮಾವಂಗೆ ಚೆಸ್ಟ್ ಪೇನ್ ಬಂದಿದ್ಯಂತಮ್ಮ. ಅವರು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟ್ರಿಗೆ ತೋರಿಸಿ ಮನೆಗೆ ಹೋಗ್ತಿದಾರಂತೆ. ನಾನು ಕೂಡ ಮನೆಗೆ ಹೋಗ್ತಿದ್ದೀನಮ್ಮ. ಸರಿ ಅತ್ತೆ, ಮಾವನ್ನ ಹುಷಾರಾಗಿ ನೋಡ್ಕೊಳ್ಳಿ. ಸರಿನಮ್ಮ, ಇಡ್ತೀನಿ. ಛೇ, ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್. ಲೈವ್ ಶುರು ಆಯ್ತಾ? ಲೈವ್ ಕೊಡ್ತಾ ಇಲ್ಲ ಮೇಡಮ್. ಹೋಗ್ತಿಲ್ವಾ? ಹೌದು ಮೇಡಮ್, ಚಿಪ್ ಮಿಸ್ ಆಗಿದೆ. ಸೌಜನ್ಯ, ಏನ್ ಐಶ್ವರ್ಯ? ಈ ಪ್ರೋಗ್ರಾಮ್ ಲೈವ್ ಹೋಗ್ತಿಲ್ವಂತೆ? ಆಕ್ಚುಲಿ ಲೈವ್ ಕೊಡೋಣ ಅಂತಾನೆ ಅನ್ಕೊಂಡಿದ್ವಿ ಐಶ್ವರ್ಯ. ಲಾಸ್ಟ್ ಮಿನಿಟ್ ಅಲ್ಲಿ ಕ್ಯಾಮ್ರಾ ಚಿಪ್ ಮಿಸ್ ಆಯ್ತಂತೆ, ಅದಕ್ಕೆ ಲೈವ್ ಕ್ಯಾನ್ಸಲ್ ಮಾಡಿದ್ರು. ಸೌಜನ್ಯ ಅವರೇ. ಹಾ, ಬರ್ತಿದ್ದೀನಿ. ನಾನು ಆಮೇಲೆ ಸಿಗ್ತೀನಿ. ಎಸ್, ಅತ್ತೆ ಬರ್ದೇ ಹೋದ್ರು, ಲೈವ್ ಹೋಗ್ತೇ ಹೋದ್ರು, ನನ್ನ ಫೋನಲ್ಲಿ ಈ ಪ್ರೋಗ್ರಾಮ್ನ ರೆಕಾರ್ಡ್ ಮಾಡ್ತೀನಿ, ಅತ್ತೆಗೆ ತೋರಿಸ್ತೀನಿ. ಅಲ್ಲ, ನೀನೇನಿಲ್ಲಿ? ನನ್ನ ಮಮ್ಮಿ ಈ ಪ್ರೋಗ್ರಾಮ್ಗೆ ಚೀಫ್ ಗೆಸ್ಟ್ ಆಗಿ ಬರ್ತಿದ್ದಾರೆ, ಅದಕ್ಕೆ ನಾನು ಕೂಡ ಬಂದೆ. ಹೌದಾ? ಓಕೆ ಓಕೆ. ನೀನು ರೂಪಾರಾಣಿ ಹಾಡಿದೆ ಅಂತ ಬಂದ್ಯಾ? ನಿನಗಷ್ಟು ಮ್ಯೂಸಿಕ್ ಹುಚ್ಚಿಲ್ವಲ್ಲ? ನೀನು ಹಾಡು ಕೇಳೋದಕ್ಕೆ ಬರೋದಂದ್ರೆ? ನಿಜ ಹೇಳ್ಬೇಕಂದ್ರೆ ನಾನು ರೂಪರಾಣಿ ಹಾಡಿಗೋಸ್ಕರ ಬಂದಿಲ್ಲ ಕಣೋ, ರೂಪರಾಣಿಗೋಸ್ಕರನೇ ಬಂದೆ. ಸರಿ ಬಿಡು, ಅವ್ರು ಹಾಡು ಹಾಡ್ತಾ ಎಂಜಾಯ್ ಮಾಡ್ತಾರೆ, ನಾವು ಕಾಫಿ ಎಂಜಾಯ್ ಮಾಡೋಣ ಅಂತ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್.
ಏನ್ರಿ ಏನಾಯ್ತು? ಚೆಸ್ಟ್ ಅಲ್ಲಿ ಸ್ವಲ್ಪ ಪೇನ್ ಆಗ್ತಿತ್ತು ವಸಂತ. ಹಾಸ್ಪಿಟಲ್ಗೆ ಹೋಗಿ ಬಂದೆ. ಇಲ್ಲಿ ನೋಡು, ಟ್ಯಾಬ್ಲೆಟ್ಸ್ ಕೂಡ ಬರ್ಕೊಟ್ಟಿದ್ದಾರೆ. ಅಯ್ಯೋ ಹೌದಾ, ಬನ್ನಿ. ಕಂದ ಅಖಿಲ್, ಪ್ರೋಗ್ರಾಮ್ ಚೆನ್ನಾಗಾಯ್ತಾ? ಚೆನ್ನಾಗಾಯ್ತು ಡ್ಯಾಡಿ. ಆ ಡೀಟೇಲ್ಸ್ ಎಲ್ಲ ನಿಮಗೆ ಆಮೇಲೆ ಹೇಳ್ತೀನಿ. ಓಕೆ. ಮಮ್ಮಿ ಆ ಪ್ರೋಗ್ರಾಮಿಗೆ ಬರ್ದಿದ್ದ ಹಾಗೆ ಹೇಗ್ ತಡೆದ್ರಿ ಡ್ಯಾಡಿ? ನನಗ್ ಚೆಸ್ಟ್ ಪೇನ್ ಬಂತು ಅಂತ ಸುಳ್ಳು ಹೇಳದ್ನಪ್ಪ. ಹೌದಾ? ಏನ್ರಿ ಏನಿದು? ಇಷ್ಟೊತ್ತು ಚೆಸ್ಟ್ ಪೇನ್ ಅಂತ ಸುಸ್ತಾಗಿದ್ರಿ. ಮಗನ್ನ ಸೊಸೆನ ನೋಡಿದ ತಕ್ಷಣ ಹುಷಾರಾಗ್ಬಿಟ್ರಾ? ಹೌದು ವಸಂತ, ನನ್ನ ಮಗನ ಸೊಸೆನ ನೋಡ್ತಿದ್ದಾಗೆ ನಾನು ಹುಷಾರಾಗ್ಬಿಟ್ಟೆ. ಒಳ್ಳೇದಾಯ್ತು ಬಿಡಿ, ತಗೊಳ್ಳಿ. ಮೊದ್ಲು ಈ ಟ್ಯಾಬ್ಲೆಟ್ ನುಂಗಿ. ಚೆಸ್ಟ್ ಪೇನ್ ಕಡಿಮೆ ಆಯ್ತು ಅಂದ್ರಲ್ಲ ಮಮ್ಮಿ, ಇನ್ನು ಟ್ಯಾಬ್ಲೆಟ್ ಯಾಕೆ? ಈ ಟ್ಯಾಬ್ಲೆಟ್ ಒಂದು ತಗೊಂಡು ಬಿಟ್ಬಿಡ್ತೀನಿ ಬಿಡಪ್ಪ, ಸೇಫ್ಟಿಗಾಗಿ. ಇಷ್ಟಕ್ಕೂ ನೀವೆಲ್ಲಿ ಹೋಗಿದ್ರಪ್ಪ? ನಾವು ಸಿನಿಮಾಗೆ ಹೋಗಿದ್ವಿ ಡ್ಯಾಡಿ. ಸಿನಿಮಾಗೆ ಹೋಗಿದ್ರಾ? ಚೆನ್ನಾಗಿತ್ತಾ? ಸಿನಿಮಾ ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಅದಕ್ಕೆ, ತುಂಬಾ ಚೆನ್ನಾಗಿತ್ತು. ಅನ್ಕೊಂಡಿದ್ದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೆ. ನಿಮ್ ಮುಖದಲ್ಲಿ ಆ ಸಂತೋಷ ಕಾಣಿಸ್ತಿದ್ಯಲ್ಲ, ಅದಕ್ಕೆ ಹಾಗಂದೆ. ಸಾರಿ ಐಶ್ವರ್ಯ, ಪ್ರೋಗ್ರಾಮ್ಗೆ ನಾನು ಬರಕ್ಕಾಗ್ಲಿಲ್ಲ. ಪರವಾಗಿಲ್ಲ ಅತ್ತೆ, ಮಾವಂಗ್ ಹುಷಾರಿಲ್ದೆ ಹೋದ್ರೆ ನೀವೇನ್ ಮಾಡಕ್ಕಾಗುತ್ತೆ ಹೇಳಿ? ಈಗ ಹೇಗಿದ್ದೀರಾ ಮಾವ? ಪರವಾಗಿಲ್ಲಮ್ಮ, ಚೆನ್ನಾಗಿದ್ದೀನಿ. ಏನ್ ಪ್ರೋಗ್ರಾಮ್ ಮಮ್ಮಿ? ಇವತ್ತು ಐಶ್ವರ್ಯ ಅವರ ಲಿಟ್ಲ್ ಏಂಜಲ್ ಫೌಂಡೇಶನ್ಗೆ ಸಂಬಂಧಪಟ್ಟ ಪ್ರೋಗ್ರಾಮ್ ಒಂದಿತ್ತಪ್ಪ. ಅದಕ್ಕೆ ಚೀಫ್ ಗೆಸ್ಟ್ ಆಗಿ ಕರೆದಿದ್ಲು ನಿಮ್ಮತ್ಗೆ. ಬರ್ತೀನಿ ಅಂತ ಹೇಳಿದ್ದೆ, ಆದ್ರೆ ಹೋಗಕ್ಕಾಗ್ಲಿಲ್ಲ. ಲಿಟಲ್ ಏಂಜಲ್ ಫೌಂಡೇಶನ್ಗೆ ನಿಮ್ಗೆ ಏನ್ ಸಂಬಂಧ? ಅದಕ್ಕೆ ರೀಸೆಂಟ್ ಆಗಿ ಅದಕ್ಕೆ ಸೆಕ್ರೆಟರಿ ಆಗಿ ಜವಾಬ್ದಾರಿ ತಗೊಂಡೆ. ಹೌದಾ? ಆ ಫೌಂಡೇಶನ್ಗೆ ನೀವು ಸೆಕ್ರೆಟರಿನಾ? ಹೌದು. ಅಂದ್ರೆ ಅತ್ತಿಗೆ ಆ ಪ್ರೋಗ್ರಾಮ್ಗೆ ಬಂದಿದ್ರು ಅಂತ ಆಯ್ತು, ಅಲ್ಲಿ ನಮ್ಮನ್ನ ನೋಡಿದರೆ ಅಂತ ಆಯ್ತು. ಗಾಡ್, ಏನ್ ಅಖಿಲ್ ಹಾಗ್ ನೋಡ್ತಿದ್ಯಾ? ನಾನು ಲಿಟಲ್ ಏಂಜಲ್ ಫೌಂಡೇಶನ್ಗೆ ಸೆಕ್ರೆಟರಿ ಅಂದ್ರೆ ನಂಬಕ್ಕಾಗ್ತಿಲ್ವಾ? ಇಷ್ಟು ದಿನ ಕೇವಲ ಅಲ್ಲಿ ಮೆಂಬರ್ ಆಗಿದ್ದೆ ಅಷ್ಟೇ. ನನ್ನ ಕೈಯಲ್ಲಾಗಿದ್ದ ಹೆಲ್ಪ್ ಮಾಡ್ತಿದ್ದೆ. ನನ್ನ ಕೈಯಿಂದ ಹೆಚ್ಚು ಸಹಾಯ ಆಗ್ಲಿ ಅಂತ ಈ ವರ್ಷ ನನ್ನ ಸೆಕ್ರೆಟರಿಯಾಗಿ ಮಾಡಿದ್ದಾರೆ. ನನ್ ಮೇಲಿರೋ ನಂಬಿಕೆಯಿಂದ ನನ್ನ ಸೆಕ್ರೆಟರಿಯಾಗಿ ಮಾಡಿದ್ಮೇಲೆ ಕೈಯಲ್ಲಾಗಿದ್ದ ಸಹಾಯ ಮಾಡ್ಬೇಕಲ್ಲ. ಅದಕ್ಕೆ ಮಾಡ್ದೆ, ನನ್ನ ಕೈಯಲ್ಲಾಗಿದ್ ಮಾಡ್ದೆ. ಫಂಡ್ ರೈಸಿಂಗ್ಗೋಸ್ಕರ ಕೃಷ್ಣ ತುಳಸಿ ಪ್ರೋಗ್ರಾಮ್ ಅರೇಂಜ್ ಮಾಡ್ದೆ. ತುಂಬಾ ಚೆನ್ನಾಗಿ ಸಕ್ಸಸ್ ಆಯ್ತು. ಕೃಷ್ಣ ತುಳಸಿ ಅದ್ಭುತವಾಗಿ ಹಾಡಿದ್ಲು.